ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಹೆಸರು ಕಾಳು ಕರಿ ಮತ್ತು ಜೋಳದ ರೊಟ್ಟಿ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇವು ಆರೋಗ್ಯಕ್ಕೆ ಹೇಗೆ ಪ್ರಯೋಜನಕಾರಿ ಮತ್ತು ಯಾವ ಪೌಷ್ಟಿಕಾಂಶಗಳನ್ನು ಹೊಂದಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಹೆಸರು ಕಾಳು ಕರಿ ತಯಾರಿಸೋದು ಹೇಗೆ ಅಂತ ನೋಡೋಣ. ಮೊದಲು ಹೆಸರು ಕಾಳನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ವಾಶ್ ಮಾಡ್ಕೊಂಡ್ಮೇಲೆ ನೀರು ಹಾಕಿ ಬೇಯಿಸೋಕ್ಕಿಡಿ. ಮಿನಿಮಮ್ ಒಂದು 5 ವಿಸಿಲಾದರೂ ಹೊಡಿಸಿ. ಸೊ ನಾನು ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ ಮತ್ತು ನಾನಿಲ್ಲಿ ರಾಜಗಿರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕೋಣ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಒಗ್ಗರಣೆ ಮಾಡೋಣ. ಒಗ್ಗರಣೆಯಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ, ಅರಿಶಿನ ಪುಡಿ, ಆಮೇಲೆ ಹೆಚ್ಚಿಟ್ಟಿಟ್ಕೊಂಡಿರೋದಂಥ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಬೆಂದಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಹೆಸರು ಕಾಳನ್ನ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಉಪ್ಪು, ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಸೊ ಈ ಕರಿ ಇದರಲ್ಲಿ ಪ್ರೋಟೀನ್ ತುಂಬ ಇದೆ. ಆಮೇಲೆ ನಾರಿನ ಅಂಶ ಇದೆ, ಕಬ್ಬಿಣ, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್ ಮುಂತಾದ ಖನಿಜಗಳಿದೆ. ಆಮೇಲೆ ಇದು ತುಂಬ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮತ್ತು ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸಲು ಹೆಲ್ಪ್ ಆಗುತ್ತೆ. ಬನ್ನಿ ಇವಾಗ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಜೋಳದ ಹಿಟ್ಟು ತಗೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಸ್ವಲ್ಪ ಜಿಗಿ ಆಗಿ ಆಗುತ್ತೆ ಕಲಸಿದ್ರೆ ಹಿಟ್ಟು. ಆಮೇಲೆ ಈಸಿಯಾಗಿ ರೊಟ್ಟಿನ ತಟ್ಕೊಬೋದು. ಆಮೇಲೆ ಜೋಳದ ರೊಟ್ಟಿ ತಿನ್ನೋದ್ರಿಂದ ಆಗೋ ಲಾಭಗಳು ಏನಂದರೆ, ಇದು ಗ್ಲುಟೆನ್ ಫ್ರೀ ಆಹಾರ, ನಾರಿನಂಶ ಹೆಚ್ಚಾಗಿದೆ ಇದರಲ್ಲಿ, ವೈಟಮಿನ್ ಬಿ ಇದೆ, ಆಮೇಲೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಆಮೇಲೆ ತೂಕ ಕಡಿಮೆ ಮಾಡ್ಕೊಬೇಕು ಅಂತ ಇರೋರಿಗೆ ಅಂದರೆ ಒಳ್ಳೆಯದು, ನಿಯಂತ್ರಣ ಆಗುತ್ತೆ ತಿಂದರೆ. ಆಮೇಲೆ ಹೃದಯ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಈ ಥರ ತಟ್ಕೊಬೇಕು. ಆಮೇಲೆ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ರೊಟ್ಟಿ ಮತ್ತು ಪಲ್ಯ ರೆಡಿಯಾಗಿದೆ. ನಾನು ಇದ್ರ ಜೊತೆ ಸ್ವಲ್ಪ ಅಗಸೆ ಪೌಡರು ಮೇಲೆ ಶೇಂಗಾ ಪುಡಿ ತಿಂತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.